ಇದುವರೆಗೆ ದಾರಿ ಇಲ್ಲ, ಮಕ್ಕಳು ಹೋಗುವ ದಾರಿ. ಈಗ ಇನ್ನೊಂದು ಹಂತದಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ಉಂಟದು. ಬಿದ್ದರೆ ಕೆಳಗಿನ ಮನೆ ಸಹ ಡ್ಯಾಮೇಜ್ ಆಗ್ತದೆ. ಬಂದು ನೋಡಿ ಹೋಗುವುದಲ್ಲದೆ ಯಾವುದೇ ವಿಷಯಕ್ಕೆ ಸ್ಪಂದನೆ ಇಲ್ಲ. ಏನೋ ಅನಾಹುತಗಳ ಆದಲ್ಲಿ ಅವರ ಮನೆ ಹೊರಗಡೆ ನಿಂತು ಪ್ರತಿಭಟನೆ ಮಾಡಲಾಗುತ್ತದೆ. ವಿದ್ಯೆ ಮೇಲೆ ಬಂದು ಪರಿಹಾರ ಕೊಟ್ಟು ಎಂತ ಪ್ರಯೋಜನ? ಕೂಡ ಬಂಡೆ ನೋಕುಡೆ ಪೋಂಡಿ ಬೇರೆ ವಿಷಯ ಎಂದೂ ಇಲ್ಲ. ಎಲ್ಲರೂ ಬಂದು ನೋಡುವುದಲ್ಲದೆ ಯಾವುದು ಇದುವರೆಗೆ ದಾರಿ ಇಲ್ಲ, ಮಕ್ಕಳು ಹೋಗುವ ದಾರಿ, ಶಾಲೆಗೆ ಹೋಗುವ ದಾರಿ, ಹೆಣ್ಮಕ್ಕಳು ಬರುವ ಹೋಗುವ ದಾರಿ, ಬೇರೆ ಯಾವುದೋ ಒಂದು ದಾರಿ ಇಲ್ಲ ಹೋಗಲಿಕ್ಕೆ. ಅಂಥ ಪರಿಸ್ಥಿತಿನಲ್ಲಿ ಇರುವುದು. ಒಂದು ಮನೆ ಈಗ ಬಿದ್ದರೆ 3-4 ಮನೆ ಹೋಗ್ತಾ ಇದೆ. ಅದರಲ್ಲಿ ಬೇರೆ ಏನು ಮಾಡಲಿಕ್ಕೆ ಉಪಾಯ ಇಲ್ಲ. ನಮಗೆ ಬೇರೆ ಹೋಗಲಿಕ್ಕೆ ಜಾಗ ಇಲ್ಲ. ಏನು ಮಾಡೋದು ಗೊತ್ತಾಗಲ್ಲ. ಯಾವುದಾದ್ರೂ ಒಂದು ಪರಿಹಾರ ಮಾಡಬೇಕು ಇದಕ್ಕೆ. ನಾಸೀರ್ ಮೊಹಮ್ಮದ್ ಅಂತ, ಬಲ್ಲೂರುಗುಡ್ಡೆ 52ನೇ ವಾರ್ಡ್ನಲ್ಲಿ ಸುಮಾರು 25 ವರ್ಷಗಳಿಂದ ನಾವು ಇಲ್ಲಿ ವಾಸ. ಅದರಿಂದ ನಮ್ಮ ಮನೆ ಪಕ್ಕದಲ್ಲಿ ಒಂದು ತಡೆಗಡೆ ನಾವು ಕಟ್ಟಿದ್ದೇವೆ. ಅದು ಈಗ ಬಿದ್ದು ಒಂದು ಸುಮಾರು ಸಲ ಎಲ್ಲರೂ ಬಂದು ನೋಡಿ ಹೋಗಿದ್ದಾರೆ. ಆದರೆ ಯಾವುದೇ ಸ್ಪಂದನೆ ಕೊಡಲಿಲ್ಲ. ಈಗ ಇನ್ನೊಂದು ಹಂತದಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ಉಂಟದು. ಬಿದ್ದರೆ ಕೆಳಗಿನ ಮನೆ ಸಹ ಡ್ಯಾಮೇಜ್ ಆಗ್ತದೆ. ಮತ್ತು ಮನೆಯಲ್ಲಿ ಜನ ಇದ್ದಾರೆ. ಏನಾದರೂ ಜನರಿಗೆ ಏನಾದರೂ ಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ? ಹೀಗಾಗಿ ಕೂಡಲೇ ನಮಗೆ ಅದನ್ನು ತಡೆಗಡೊಂದು ಸರಿಪಡಿಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ ತಮ್ಮಲ್ಲಿ. ನಿನ್ನೆ ಒಂದು ನಾಗೂರಿಯಲ್ಲಿ ಇದೇ ಥರದ್ದೊಂದು ಇನ್ಸಿಡೆಂಟ್ ಆಗಿದೆ. ಇನ್ನು ನೋಡುವಾಗ ನಮ್ಮ ಮನೆ ಪರಿಸ್ಥಿತಿ ಇದೇ ಥರ ಆಗುವಂಥ ಪರಿಸ್ಥಿತಿಯಲ್ಲಿ ಉಂಟು. ಏನಂದರೆ ಹೇಳಿದರೆ ಅಲ್ಲಿ ಸಹ ಸಣ್ಣ ಮಕ್ಕಳಲ್ಲಿದ್ದಾರೆ. ತಡೆಗೋಡೆ ಬಿದ್ದರೆ ಅವರ ಮನೆಗೆ ಬೀಳ್ತದೆ. ಇದಕ್ಕಾಗಿ ಒಂದು ಸೂಕ್ತ ಕ್ರಮವನ್ನು ಒದಗಿಸಿಕೊಡಬೇಕಾಗಿ ವಿನಂತಿ. ಒಂದು 10-20 ಮನೆಯವರಿಗೆ ಡ್ಯಾಮೇಜ್ ಆಗಲಿಕ್ಕೆ ಪರಿಸ್ಥಿತಿ ಬಂದಿದೆ. ಯಾವುದೇ ಅಧಿಕಾರಿ ಬಂದು ಶಾಶ್ವತ ಪರಿಹಾರ ಮಾಡಿ ಕೊಡುವುದಿಲ್ಲ. ಬಂದು ನೋಡಿ ಹೋಗುವುದಲ್ಲದೆ ಯಾವುದೇ ವಿಷಯಕ್ಕೆ ಸ್ಪಂದನೆ ಇಲ್ಲ. ನಮ್ಮ ಊರಲ್ಲಿ ML ಇದ್ದಾರೆ, MP ಇದ್ದಾರೆ. ಯಾವುದೇ ವಿಷಯಕ್ಕೆ ಪರಿಹಾರ ಒಂದು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಇದೇ ನಾಗೂರಿ ಪರಿಸರದಲ್ಲಿ ಆಗಿ ಇರುವಂತಹ ಪರಿಸ್ಥಿತಿ ನಮ್ಮ ಬಲ್ಲೂರುಗುಡ್ಡೆಗೆ ಬರಬೇಕಾಗ್ತದೆ. ಸುಮಾರು 15 ವರ್ಷಗಳಿಂದ ಈ ಬಲ್ಲೂರುಗುಡ್ಡೆ ಪ್ರದೇಶದಲ್ಲಿ ಅಧಿಕಾರವನ್ನು ಅನುಭವಿಸಿದ ಈ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಶಾಸಕರು ಕಣ್ಣು ಕಾಣದಂತೆ ವರ್ತಿಸುತ್ತಿದ್ದಾರೆ. ಇಲ್ಲಿ ಬರುವುದು, ಭರವಸೆ ಕೊಡುವುದು, ಹೋಗುವುದು, ಇಂಥ ಕೆಲಸಗಳನ್ನು ಬಿಟ್ಟಿದೆ. ಯಾವುದೇ ಇಷ್ಟವರೆಗೆ ಒಂದು ಡೆವಲಪ್ಮೆಂಟ್ ಕೂಡ ಇಲ್ಲಿ ಆಗಲಿಲ್ಲ. ಏನೋ ಅನಾಹುತಗಳ ಆದಲ್ಲಿ ಅವರ ಮನೆಯ ಹೊರಗಡೆ ನಿಂತು ಪ್ರತಿಭಟನೆ ಮಾಡಲಾಗುತ್ತದೆ. ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ವಿಷಯದಲ್ಲಿ. 5 ವರ್ಷ ಆಯಿತು ಮೇಲಿಂದ ಕೆಳಗೆ ಬಿದ್ದು ಇಷ್ಟುವರೆಗೆ ಬರ್ತಾರೆ, ಹೋಗ್ತಾರೆ. ಬೇರೆಲ್ಲಿ ಬೀಳುವಾಗೆಲ್ಲ ಬಂದು ಇಲ್ಲಿ ನೋಡ್ತಾರೆ. ಬಂದು ನೋಡುವಾಗ ಮಾಡಿ ಕೊಡ್ತಾನೆ ಹೇಳ್ತಾರೆ. ಮಾಡಿ ಹೇಳುವಾಗ ಅವ್ರು ಹೇಳ್ತಾರೆ ನಾವು ಮಾಡುವ ಅದು ಮಾಡಿ ಕೊಡ್ತಾನೆ ಉಂಟು. ಅದು ಮಾಡೋದು ವಿಷಯ ಇಲ್ಲ, ಕೇಳೋರು ಸಹ ಇಲ್ಲ. ಅದಕ್ಕೆ ಬಂದು ನೋಡ್ತಾರೆ ಉಂಟು. ಪುನಃ ಬಿದ್ದರೆ ಉಂಟಲ್ಲ, ಮೇಲೆ ಒಂದು ಮನೆ, ಅಲ್ಲಿ ಒಂದು ಮನೆ ಉಂಟು, ಈ ಕಡೆಯಲ್ಲಿ ಒಂದು ಮನೆ ಉಂಟು. ಆದರೆ ಮೇಲೆಗೆ ಬೀಳುವುದು. ವಿದ್ಯೆ ಮೇಲೆ ಬಂದು ಪರಿಹಾರ ಕೊಟ್ಟು ಎಂಥ ಪ್ರಯೋಜನ ಉಂಟು? ಅದೆಂಥ ಪ್ರಯೋಜನ ಇಲ್ಲ ನಮಗೆ ಪರಿಹಾರ. ಆದರೆ ಅದೊಂದು ಮಾಡಿ ಕೊಡಿ ಅರ್ಜೆಂಟ್. ನಮಗೆ ನಾವು ಎಷ್ಟು 5 ವರ್ಷ ಆಯಿತು ಮಾಡಿದ್ದು. ನಮ್ಮ ಹತ್ರ ಆಗೋದಿಲ್ಲ. ಮೇಲೆ ಮನೆ ಉಂಟು, ಕೆಳಗೆ ಸಹ ಮನೆ ಉಂಟು. ಇಲ್ಲಿ ಅದು ಕೆಳಗೆ ಮೇಲೆ ಮನೆ ಬಿದ್ದರೆ ಕೆಳಗೆ ಇವರ ಮನೆಗೆ ಬೀಳುವುದು. ಅದು ಮಣ್ಣು ಬಿದ್ದದ್ದು ಇದು ಮೇಲೆ ಮನೆ ಉಂಟು, ಈ ಕಡೆಯಲ್ಲಿ ಮನೆ ಉಂಟು. ಮೇಲಿಂದ ಮನೆ ಬಿದ್ದರೆ ನಮ್ಮ ಮನೆಗೆ ಬೀಳುವುದು. ಮತ್ತು ನಾವು ಮಲಗುವಾಗ ಬಿದ್ದರೆ ಎಂತ ಮಾಡಲಿಕ್ಕೆ ಆಗ್ತದೆ? ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬಂದ ಮೇಲೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡಿ. ಅದಕ್ಕೆ ಬಲ್ಲೂರುಗುಡ್ಡೆಯಲ್ಲಿ ನಾವು ತೆಚ್ಚಿತ್ತು. ಫಸ್ಟಿಗೆ ತೆಚ್ಚಿದ್ದು 10-40 ವರ್ಷ ಮುಟ್ಟ ಆಯ್ತಪ್ಪ. ಈ ಜರಿಂಬೋತು ಈ ಪಕ್ಕ ಜರಿಂಬೋ ಅವತ್ತಲ್ಲ ഞങ്ങളുടെ അപ്പമേ ഞങ്ങൾ പേടിച്ചിട്ട് തെച്ചിരിപ്പം ഞങ്ങൾ അലക്ക ജക്കുമായിട്ടുണ്ട്. ഞങ്ങൾ മുന്നിൽ തെച്ചിരി എന്തെന്നുണ്ടെങ്കിൽ എല്ലാ ആൾമാരോട് ചെന്ന് തയ്ത്ത് ഇവിടെ ಬಂಡೆ ನೋಕುಡೆ ಪೋಂಡಿ ಬೇರೆ ವಿಷಯ ಎಂದೂ ಇಲ್ಲ. ഞങ്ങൾക്ക് ഫോണിಗೆ ತಕ್ಕಂಥ ತೆರು ಕೂಡ ಇಲ್ಲ ನಮಗಿಲ್ಲ. ಆಯಂಗೂ ನಂಗೆ ಪಡ್ಡಿತ್ತು ಪೋಂಡಿ ಮಕ್ಕ ಶಾಲೆ ಸ್ಕೂಲ್ ಇದು ದರ್ಸ ಬರ್ಬೋದು. ಇದೇ ತಿರ್ಲೆ ಬಂಡಿ ಈ ಮಕ್ಕ ಕೂಡ ಬರೋಕ್ಕಂತಿಲ್ಲ. ಜಂಡು ಬಟ್ಟ ಗುಡಿക്ക് പോകണം ഞങ്ങൾ. അപ്പോൾ അതിൽ ಯಾರಿಗೂ നമുക്ക് ഒരു അവകാശം ഞങ്ങൾക്ക് ആർക്കും തന്നിട്ടില്ല. ഞങ്ങൾ ചെറുകൊണ്ട് ചെന്നില്ല. പിന്നെ ಬಂದು ഞങ്ങളുടെ പിന്നെ എന്തൊരു ചെറുണ്ട് ഞങ്ങൾ ലാസ്റ്റ് ചെന്നാൽ നിങ്ങൾ ಬಾಡಿಗೆ പോയിട്ട് തെക്കോളുണ്ട്. ഞങ്ങൾ ಬಾಡಿಗೆ പോയിട്ട് തെക്കോടുക ഇപ്പം ഞങ്ങൾക്ക് ചൊല്ലണ്ട. ಬಾಡಿಗೆ പോയിട്ട് തെക്കോളുണ്ട്. ആറ് ഇതിൽ ML ಬಾಡಿಗೆಯಲ್ಲಿ പോയിട്ട് തെക്കോളുണ്ട് ചെന്നാൽ ഞങ്ങൾ ಬಾಡಿಗೆ പോയിട്ട് തെക്കോതಕ್ಕಂಥ ತಾಕತ್ತು ഞങ്ങളുടെ മുട്ടില്ല. ഞങ്ങൾ ഇപ്പോൾ ദച്ചിത്തിപ്പോൾ വാപ്പസ് ജർജൽ ദച്ചിത്തിപ്പോൾ ഒരു 3 തികളായ അതും പേടിച്ച് തെക്കല്. ഇന്ന് നാഗൂരി പൂണ കാണിത്താകുമ്പോൾ ഞങ്ങൾക്ക് വീടിനില്ല. ഇത് നോക്കോടുകൂടെ ಎಲ್ಲ പൊട്ടിയത്. അപ്പോൾ അതിനെന്തിനാക്കണം? എന്തിനാക്കില്ല. ഞങ്ങളെ റബ്ബിനോട് മാത്രം ഞങ്ങൾ കേൾക്കണം. അല്ലാണ്ട് നമുക്ക് ഓനോട് ഞങ്ങൾ കേൾക്കേണ്ട അകത്തില്ല. ഇത് എൻ്റെ പരിസരത്താളൊക്കെ പോകുന്നത് തീരില്ല. നക്കുണ്ടല്ല എൻ്റെ മക്കൾക്കും തീരില്ല. ഇനിയിപ്പം ചരിഞ്ഞങ്ങ് കൂടുതൽ 2 അവത്ത് മാത്രം. ഒരവത്തിൽ ഇപ്പം ചരിഞ്ഞത് 3 തൊണ്ടു കീഴ് ആയെങ്കുമ്പോൾ സബരോട്ട് ഇത് ഞങ്ങൾ ഇത് സിമെൻറ്റിൽ ചെറുതാക്കി തിന്ന അത് കൂടെ അതവിടെ വന്ന ബോർഡിൽ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.